ನಮಸ್ಕಾರ ವೀಕ್ಷಕರೇ, ಯಾವ ವಿಧಾನ ಹೇಗೆ ವಶೀಕರಣ ಮಾಡಬೇಕು ಅನ್ನೋದು ತೋರಿಸ್ಕೊಡ್ತೀನಿ ಮತ್ತು ಹೇಳ್ಕೊಡ್ತೀನಿ. ಮತ್ತು ಇದು ಸಂಭೋಗ ವಶೀಕರಣ ಅಂತಾರೆ ಈ ವಿಚಾರಕ್ಕೆ. ಇದು ಯಾವ ರೀತಿ ಮಾಡಬೇಕು, ಯಾವ ವಿಧಾನಗಳಲ್ಲಿ ಮಾಡಿದ್ರೆ ಪುರುಷ ಸ್ತ್ರೀನ ವಶೀಕರಣ ಮಾಡ್ಕೋಬೋದು, ಸ್ತ್ರೀ ಪುರುಷನ ವಶೀಕರಣ ಮಾಡ್ಕೋಬೋದು ಅನ್ನೋದು ಈ ಸಂಭೋಗ ವಶೀಕರಣದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ಕ್ಲಾರಿಫಿಕೇಷನ್ ಆಗಿ ತೋರಿಸ್ಕೊಡ್ತೀನಿ ವೀಕ್ಷಕರೇ. ಇವತ್ತು ನಾನು ನಿಮಗೆ ಬಹಳ ಇದು ಮಾಡಬೇಕಂತ ಹೇಳಿದ್ರೆ ಜಾಗ್ರತೆಯಿಂದ ಇರಬೇಕು, ಎಚ್ಚರ ಇರಬೇಕು. ಮಧ್ಯರಾತ್ರಿ 12 ಗಂಟೆಗಳಲ್ಲೇ ಇದು ವಿಧಾನಗಳನ್ನ ನೀವು ಮಾಡಬೇಕಾಗುತ್ತೆ. ಬೆಳಗಿನ ಜಾವ 6 ಗಂಟೆಗಾಗಲಿ, ಮಧ್ಯಾಹ್ನ 12 ಗಂಟೆಗಾಗಲಿ, ಆಯಿತಾ. ಮತ್ತು ಸಂಪೂರ್ಣವಾಗಿ ರಾತ್ರಿ 7 ಗಂಟೆ, 8 ಗಂಟೆ, 9 ಗಂಟೆಗೆ ನೀವು ಮಾಡ್ಲಿಕ್ಕೆ ಹೋಗಬಾರ್ದು. ಮಧ್ಯರಾತ್ರಿ 12 ಗಂಟೆಗೆ ನೀವು ಮಾಡಬೇಕಾಗುತ್ತೆ ಈ ವಿಧಾನದು. ಅರ್ಥ ಆಯ್ತಾ? ಸಂಭೋಗ ವಶೀಕರಣ ಇದಕ್ಕೆ ಬೇಕಾಗಿರುವಂಥ ವಿಚಾರಗಳು: ಲಿಂಬೆಹಣ್ಣು, ದಾರ ಮತ್ತು ಲವಂಗ, ಕುಂಕುಮದ ನೀರು, ಹಕ್ಕಿಕಾಳು. ಆಯಿತಾ? ಈ ವಿಚಾರಗಳು ತುಂಬ ಜಾಗೃತಿಯಿಂದಾಗಿ ಕೇಳಬೇಕಾಗುತ್ತೆ. ಇದು ಮಾಡಿದಾಗ ಗಂಡ ಹೆಂಡತಿರ ನಡುವೆ ಕಿತ್ತಾಟಗಳಿರಲಿ, ಲವರ್ಸ್ನ ನಡುವೆ ಕಿತ್ತಾಟಗಳಿರಲಿ, ಏನೇ ಒಂದು ಸಮಸ್ಯೆಗಳಿರಲಿ ಪ್ರೀತಿ ವಿಚಾರದಲ್ಲಿ ಪರಿಪೂರ್ಣವಾಗಿ ಅಂಡರ್ಸ್ಟ್ಯಾಂಡಿಂಗ್ ಇರ್ತಿದ್ದು ಮಾಡಿದಾಗ ಹೊಂದಾಣಿಕೆ ಅನ್ನೋದಿರುತ್ತೆ. ಇಬ್ಬರ ನಡುವೆ ಏನು ಗೊಂದಲಗಳು ಬರಲ್ಲ, ಕಿರಿಕಿರಿಗಳು ಬರಲ್ಲ, ತೊಂದರೆಗಳಾಗಲ್ಲ. ನಾನಾ ರೀತಿಗಳಿಂದ ಸುಲಭವಾಗಿ ವಿಧಾನ ಇದು ಮಾಡಿದ್ರೆ ಬಹಳ ಒಳ್ಳೆಯದಾಗುತ್ತೆ ಈ ವಿಚಾರಕ್ಕೆ. ಆಯಿತಾ? ಇನ್ನು ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಸಂಪೂರ್ಣವಾಗಿ ಕೆಳಗಡೆ ನೀಡ್ತೀವಿ ನಮ್ಮ ನಂಬರ್ನ. ಆ ನಂಬರ್ಗಳಿಗೆ ನೀವು ಕರೆ ಮಾಡಿ ನಿಮ್ಮ ಡೌಟ್ಸ್ನ ಮತ್ತೆ ಕ್ಲಿಯರ್ ಮಾಡ್ಕೋಬೋದು. ಬೇರೆ ಬೇರೆ ವಿಚಾರ ಕೇಳಬೇಕಂತಿದ್ದರೆ ಕೆಳಗಡೆ ನೀಡುವ ನಂಬರ್ಗಳಿಗೆ ನೀವು ನಮಗೆ ಫೋನ್ ಮಾಡ್ಬೋದು ವೀಕ್ಷಕರೇ. ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸಂಭೋಗ ವಶೀಕರಣ. ಮೊದಲು ಲಿಂಬೆಹಣ್ಣು. ಈ ಲಿಂಬೆಹಣ್ಣಲ್ಲಿ ಯಾಕಂದರೆ ಆ್ಯಕ್ಚುಲಿ ಈ ಲಿಂಬೆಹಣ್ಣಿಂದ ತುಂಬ ಉಪಕಾರಿಯವಾಗುತ್ತೆ. ತುಂಬ ಶುಭಕಾರಿ ಮತ್ತು ತುಂಬ ಅಶುಭಗಳನ್ನು ಈ ಲಿಂಬೆಹಣ್ಣಿಂದ ಮಾಡ್ತಾರೆ, ಹೌದಲ್ಲ? ಶುಭ ಕಾರ್ಯಗಳಿಗೆ ಲಿಂಬೆಹಣ್ಣು ಯೂಸ್ ಮಾಡ್ತಾರೆ ಮತ್ತು ಅಶುಭಗಳಿಗೂ ಲಿಂಬೆಹಣ್ಣ ಯೂಸ್ ಮಾಡ್ತಾರೆ ವೀಕ್ಷಕರೇ. ಸಂಭೋಗ ವಶೀಕರಣ ಹೇಗೆ ಮಾಡಬೇಕು ಅನ್ನೋದು, ಮೊದಲು ಈ ಲಿಂಬೆಹಣ್ಣ ತಗೊಳ್ಳಿ. ಲಿಂಬೆಹಣ್ಣ ತಗೊಂಡು ಆ ಒಂದು ಸ್ತ್ರೀ, ಯಾರನ್ನ ನೀವು ತುಂಬ ಇಷ್ಟಪಟ್ಟಿರ್ತೀರ, ಆಯಿತಾ, ಆ ಸ್ತ್ರೀ ಹೆಸರು ಮೊದಲು ನೀವು ಬರಿಬೇಕಾಗುತ್ತೆ. ಲಿಂಬೆಹಣ್ಣಲ್ಲಿ ಆ ಸ್ತ್ರೀ ಹೆಸರನ್ನೇ ನೀವು ಪರಿಪೂರ್ಣವಾಗಿ ಬರಿಬೇಕಾಗುತ್ತೆ. ಯಾರನ್ನ ಇಷ್ಟಪಟ್ಟಿರ್ತೀರೋ, ಆಯಿತಾ. ಇಲ್ಲ ಸ್ತ್ರೀ ಯಾವುದೋ ಪರಪುರುಷನ ಇಷ್ಟಪಟ್ಟಿದ್ರೆ ಆ ಸ್ತ್ರೀ ಆ ಪರಪುರುಷನ ಹೆಸರು ಬರೀಬೇಕಾಗುತ್ತೆ. ಎಕ್ಸಾಂಪಲ್, ನಾನು ಒಬ್ಳು ಸ್ತ್ರೀ ಹೆಸರು ತಗೋತೀನಿ, ಕಾವ್ಯ. ಕಾವ್ಯ ಎಕ್ಸಾಂಪಲ್ ನಾನು ತಗೋತಾ ಇರೋದು ವೀಕ್ಷಕರೇ. ಈ ಕಾವ್ಯ ಅನ್ನೋ ಹೆಸರು ನಾವು ತಗೋತಾ ಇದ್ದೀನಿ. ಮತ್ತು ಇದು ಸಂಪೂರ್ಣವಾಗಿ ಇದು ಬರೆದಾದ್ಮೇಲೆ ಇದಕ್ಕೆ ಒಂದು ಗೊಂಬೆ ಚಿತ್ರ ಬಿಡಬೇಕು. ಗೊಂಬೆ ಚಿತ್ರ ಬಿಟ್ಟು, ಆಯಿತಾ. ಇದಕ್ಕೆ ನೀವು ಸಂಪೂರ್ಣವಾಗಿ ಒಂದು ಶ್ಲೋಕನ ಹೇಳಬೇಕು, ಅಂದರೆ ಒಂದು ಜಪಾನ್ ಮಾಡಬೇಕು. ಏನು ಜಪ ಅಂತ ಹೇಳಿದ್ರೆ, ಓಂ ಕುರುಂ 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 ಸ್ವಾಹ, ಓಂ ಕುರುಂ 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 ಸ್ವಾಹ, ಓಂ ಕುರುಂ 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 ಸ್ವಾಹ, ಓಂ ಕುರುಂ 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 ಸ್ವಾಹ. ಉಚ್ಚಾಟನ ಪ್ರಾಪ್ತಿರಸ್ತು, ಉಚ್ಚಾಟನ ಪ್ರಾಪ್ತಿರಸ್ತು, ಉಚ್ಚಾಟನ ಪ್ರಾಪ್ತಿರಸ್ತು, ಉಚ್ಚಾಟನ ಪ್ರಾಪ್ತಿರಸ್ತು. ಈ ರೀತಿ ನೀವು 21 ಬಾರಿ ಜಪಿಸಬೇಕಾಗುತ್ತೆ ವೀಕ್ಷಕರೇ. ಇದು ಮಾಡಿದ್ಮೇಲೆ ನೀವು ಇವಾಗ ಏನು ಮಾಡಬೇಕಂತ ಹೇಳಿದರೆ, ಈ ಲಿಂಬೆಹಣ್ಣಲ್ಲಿ ಸಂಪೂರ್ಣವಾಗಿ ಕುಂಕುಮ ನೀರನ್ನು ಸಂಪೂರ್ಣವಾಗಿ ಬೆರೆಸಬೇಕಾಗುತ್ತೆ ವೀಕ್ಷಕರೇ. ವೀಕ್ಷಕರೇ, ಇದು ಬಹಳ ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ. ನೀವು ಈ ಥರ ನೀವು ಕಂಪ್ಲೀಟಾಗಿ ಬೆರೆಸಿ, ಆಯಿತಾ. ಇದನ್ನು ಏನು ಮಾಡಬೇಕಾಗುತ್ತೆ, 2 ಭಾಗಗಳನ್ನ ಮಾಡಬೇಕು. ಈ 2 ಭಾಗಗಳನ್ನ ಮಾಡಿ ನೋಡಿ ವೀಕ್ಷಕರೇ. 2 ಭಾಗ ಹೇಗೆ ಮಾಡಬೇಕಂತ ಹೇಳಿದ್ರೆ, ಸಂಪೂರ್ಣವಾಗಿ ನೋಡಿ ವೀಕ್ಷಕರೇ, ಈ ಥರ 2 ಭಾಗಗಳನ್ನ ಮಾಡಿ ಮತ್ತು ಆ ಕುಂಕುಮದ ನೀರನ್ನ ಇಲ್ಲಿ ಹಚ್ಚಬೇಕಾಗುತ್ತೆ. ಇದ್ರ ಒಳಗಡೆ ಲಿಂಬೆಹಣ್ಣ ಹಿಟ್ಟು, ಕುಂಕುಮ ನೀರಿನ ಲಿಂಬೆಹಣ್ಣ ಹಿಟ್ಟು, ಆಯಿತಾ. ಈ ಲವಂಗವನ್ನು ತಗೋಬೇಕಾಗುತ್ತೆ. ತಗೊಂಡು ಇದನ್ನು ಸಂಪೂರ್ಣವಾಗಿ ಸಂಕಲ್ಪ ಮಾಡ್ಕೋಬೇಕು ನೀವು, ಆಯಿತಾ. ಈ ಲವಂಗ ಆ್ಯಕ್ಚುಲಿ ಇಂಥ ವಶೀಕರಣಗಳಿಗೆ ತುಂಬ ಮುಖ್ಯವಾದದ್ದು, ತುಂಬ ಶಕ್ತಿಶಾಲಿಯಾದದ್ದು ಲವಂಗಗಳು ಇವು, ಆಯಿತಾ. ಇದನ್ನು ಸಂಪೂರ್ಣವಾಗಿ ವಶೀಕರಣಕ್ಕೆ ತುಂಬ ಯೂಸ್ ಮಾಡ್ತಾರೆ ಜನ, ಆಯಿತಾ.
ಇದನ್ನೇ ಉಪಯೋಗಿಸ್ಬೇಕಾಗುತ್ತೆ. ಒಂಚೂರು ಸಂಕಲ್ಪ ಮಾಡ್ಕೊಳ್ಳಿ, ನೀವು ನಿಮ್ಮ ಮನೆ ದೇವರ ಹೆಸರು ತಗೊಂಡು ಸಂಕಲ್ಪ ಮಾಡ್ಕೊಳ್ಳಿ ಆಯಿತಾ. ಇದು ಬಹಳ ಒಳ್ಳೆಯದಕ್ಕೆ ನೀವು ಬಳಸಬೇಕಾಗುತ್ತೆ ವೀಕ್ಷಕರೇ, ಕೆಟ್ಟದ್ದಕ್ಕಲ್ಲ. ನಿಮ್ಮ ಮನೆ ದೇವ್ರನ್ನ ಸಂಕಲ್ಪ ಮಾಡಿಕೊಂಡು ಮತ್ತೆ ಆ 2 ಲಿಂಬೆಹಣ್ಣುಗಳನ್ನ ತಗೊಂಡು, ಸಂಭೋಗ ವಶೀಕರಣ ಅಂತಾರೆ ವೀಕ್ಷಕರೇ. ಎಲ್ಲ ವಶೀಕರಣಕ್ಕಿಂತ ಈ ವಶೀಕರಣ ತುಂಬ ಮುಖ್ಯವಾದದ್ದು. ಈ ಲಿಂಬೆಹಣ್ಣಿಗೆ 3 ಲವಂಗಗಳನ್ನ ಚುಚ್ಚಬೇಕಾಗುತ್ತೆ. ಮತ್ತು ಇನ್ನೊಂದು ಲಿಂಬೆಹಣ್ಣುಗಳಿಗೆ ಇನ್ನೊಂದು 3 ಲವಂಗಗಳನ್ನ ಚುಚ್ಚಬೇಕಾಗುತ್ತೆ ವೀಕ್ಷಕರೇ. ಬಹಳ ಗಮನಿಸಿ ನೀವು ಇದನ್ನು ಕೇಳಬೇಕಾಗುತ್ತೆ. ಆಲಸ್ಯದಿಂದ ನೀವು ಏನು ಮಾಡ್ಲಿಕ್ಕೆ ಹೋಗ್ಬೇಡಿ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಕಂಪ್ಲೀಟ್ ನಿಮಗೆ ರಿವರ್ಸ್ ಆಗುತ್ತಿದ್ದು. ಇದನ್ನು ನೀವು ಕಂಪ್ಲೀಟಾಗಿ 3 ಲವಂಗಗಳನ್ನ ನೀವು ಚುಚ್ಚಿ 2 ಕಟ್ ಮಾಡಿ, ಇಲ್ಲಿ 3 ಲವಂಗಗಳು, ಇದಕ್ಕೆ 3 ಲವಂಗಗಳು ಚುಚ್ಚಿ ಆಯಿತಾ. ಅಕ್ಕಿ ಕಾಳನ್ನ ಇದ್ರ ಮೇಲೆ ನೀವು ಹಾಕಬೇಕಾಗುತ್ತೆ, ಅಕ್ಷತೆ ಕಾಳು ಅಂತಾರೆ, ಹಾಕಿ ಆಯಿತಾ. ಇವಾಗ ನೀವು ಏನು ಮಾಡ್ಬೇಕಂದ್ರೆ ವೀಕ್ಷಕರೇ, ಇದನ್ನು ನೀವು ಗಮನ ಇಟ್ಟು ಕೇಳಬೇಕಾಗುತ್ತೆ. ಇದು ಮಾಡಿದಾಗ ನೀವು ಬಹಳ ಜಾಗೃತಿಯಿಂದ ಇರಬೇಕು ಆಯಿತಾ, ಸೂಕ್ಷ್ಮದಿಂದ ಇರಬೇಕು. ಮತ್ತು ನೀವು ಇದನ್ನು ಮಾಡಬೇಕಾದ್ರೆ ಒಂದು ದಿನ ಉಪವಾಸ ಇರಬೇಕಾಗುತ್ತೆ ವೀಕ್ಷಕರೇ. ಒಂದು ದಿನ ಉಪವಾಸ ಇರಿ, ಈ ಪ್ರಯೋಗ ನೀವು ಮಾಡಿ ನೋಡಿ. ಬರೀ ಕೇವಲ 3 ಗಂಟೆಗಳಲ್ಲಿ ಆ ಸ್ತ್ರೀ ನಿಮಗೆ ಸಂಪೂರ್ಣ ವಶೀಕರಣ ಆಗ್ತಾಳೆ. ಸಂಪೂರ್ಣ ಅರ್ಥ. ಆ ಸ್ತ್ರೀ ಆಗಲಿ ಪುರುಷನಾಗಲಿ, ಪುರುಷನ್ ಮಾಡಿದ್ರು ಈ ಥರ ನೀವು ಮಾಡಿದ್ರು ಆ ಪುರುಷ ವಶೀಕರಣ ಆಗ್ತಾನೆ, ಆ ಸ್ತ್ರೀ ಮಾಡಿದ್ರು ಆ ಸ್ತ್ರೀಗೆ ವಶೀಕರಣ ಆಗುತ್ತೆ ಆಯಿತಾ. ಈ ಥರ ಮಾಡಿ ಖಂಡಿತ ಎಲ್ಲ ರೀತಿಯಿಂದ ನಿಮಗೆ ಆಗುತ್ತೆ. ಈ ರೀತಿ ನೀವು ಅಕ್ಷತೆ ಕಾಳು ಹಾಕಿ, ಮತ್ತು ಇದನ್ನು ಏನು ಮಾಡ್ಬೇಕಂತ ಹೇಳಿದ್ವಿ ವೀಕ್ಷಕರೇ, ಇವಾಗ ಕರ್ಪೂರ ತಗೋಬೇಕಾಗುತ್ತೆ ನೀವು ಆಯಿತಾ. ಕರ್ಪೂರನ ಸಂಪೂರ್ಣವಾಗಿ ಇಲ್ಲೊಂದು ಕರ್ಪೂರ ಮತ್ತು ಇದಕ್ಕೊಂದು ಕರ್ಪೂರ ನೀವು ಹಚ್ಚಬೇಕಾಗುತ್ತೆ. ಅವಳು ಸಂಪೂರ್ಣವಾಗಿ ವಶ ಆಗಬೇಕು ನಿಮಗೆ. ಈ ವೀಕ್ಷಕರೇ, ಇದು ವಿಧಾನ ಬಹಳ ಸೂಕ್ಷ್ಮವಾಗಿ ಮಾಡಬೇಕು, ಬಹಳ ಜಾಗೃತಿಯಿಂದ ಮಾಡಬೇಕಾಗುತ್ತೆ ವೀಕ್ಷಕರೇ. ಇದು ಮಾಡಿದಾಗ ಕೇವಲ 3 ಗಂಟೆಯಿಂದ ಆ ಸ್ತ್ರೀ ನಿಮಗೆ ಸಂಪೂರ್ಣವಾಗಿ ವಶೀಕರಣ ಆಗ್ತಾಳೆ ಆಯಿತಾ. ಈ ಥರ ಮಾಡಿ 3 ಜಪಗಳನ್ನ ಮಾಡಬೇಕು ನೀವು. ಓಂ ರೀಂ ಕುರುಂ ಕುರುಂ ಕುರು ಕುರುಂ ಸ್ವಾಹ, ಓಂ ರೀಂ ಕುರುಂ 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 ಸ್ವಾಹ, ಓಂ ರೀಂ ಕುರುಂ 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 ಸ್ವಾಹ. ಇದಾದಮೇಲೆ ಇನ್ನೊಂದು ಓಂ ಭಟ್ಟ ಸ್ವಾಹ, 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 ಓಂ ಭಟ್ಟ ಸ್ವಾಹ. ಇನ್ನೊಂದೇನಂತ ಹೇಳಿದ್ರೆ ಓಂ ನಮ್ 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 ಸ್ವಾಹ, ಓಂ ನಮ್ 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 ಸ್ವಾಹ, ಓಂ ನಮ್ 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 ಸ್ವಾಹ, ಓಂ ನಮ್ 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 ಸ್ವಾಹ. ವೀಕ್ಷಕರೇ, ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಬಹಳ ರೀತಿಯಿಂದ ಸಂಭೋಗ ವಶೀಕರಣ. ಇದು ಯಾವ ರೀತಿ ಮಾಡಬೇಕಂತ ನಿಮಗೆ ಕುಲಂಕುಷಿತವಾಗಿ ಎಲ್ಲ ತೋರಿಸಿದ್ದೀನಿ. ಈ ರೀತಿ ಮಾಡಿ ಬಹಳ ರೀತಿಗಳಿಂದ ನಿಮಗೆ ವಶೀಕರಣ ಆಗುತ್ತೆ. ಬಟ್ ಇದನ್ನು ನೀವು ಜಾಗೃತಿಯಿಂದ ಮಾಡಬೇಕು, ಹುಷಾರಾಗಿ ಮಾಡಬೇಕು ಆಯಿತಾ. ನಾನು ಹೇಳಿದ ಪ್ರಕಾರ ನೀವು ಮಾಡಿದ್ರೆ ನಿಮ್ಗೆ ಖಂಡಿತ ಒಳ್ಳೆಯದಾಗುತ್ತೆ. ನೀವು ಯಾರು ಇಷ್ಟಪಟ್ಟಿದ್ದೀರೋ ಇಚ್ಛೆ ಪಟ್ಟಿದ್ದೀರೋ ಆ ಸ್ತ್ರೀ ನಿಮಗೆ, ಆ ಪುರುಷ ನಿಮಗೆ ಖಂಡಿತ ನಿಮಗೆ ಸಿಕ್ಕೇ ಸಿಗುತ್ತೆ. ಇದು ಖಂಡಿತ ಒಳ್ಳೆಯದಾಗೇ ಆಗುತ್ತೆ ನಿಮಗೆ. ನಮಸ್ತೆ ವೀಕ್ಷಕರೇ.